ನಮಸ್ತೆ. ಇವತ್ತು ನಾನು ನಮ್ಮ ಮನೆ ಹತ್ರ ಬಿಟ್ಟಿರುವಂಥ ಬ್ರಹ್ಮಕಮಲದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬ್ರಹ್ಮಕಮಲ ಒಂದು ದೇವಲೋಕದ ಪುಷ್ಪ. ಇದು ಹಿಮಾಲಯಗಳಲ್ಲಿ ಜಾಸ್ತಿಯಾಗಿ ಬೆಳೆಯೋದು. ಇದು ಹಿಮಾಲಯದಲ್ಲೇ ಜಾಸ್ತಿಯಾಗಿ ಬೆಳೆಯೋದು. ಈ ಪುಷ್ಪವನ್ನು ದೇವ ಪುಷ್ಪ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಬ್ರಹ್ಮ ಮತ್ತು ಲಕ್ಷ್ಮೀ ದೇವಿಯ ವಾಸಿಸ್ತಾರೆ ಅಂತಲೂ ಹೇಳಲಾಗುತ್ತೆ. ಈ ಬ್ರಹ್ಮಕಮಲನ ಮನೆಗಳಲ್ಲಿ ನೆಡೋದಾದರೆ ಒಂದೇ ಒಂದು ಎಲೆಯಿಂದ ಈ ಬ್ರಹ್ಮಕಮಲದ ಗಿಡನ ನಾವು ಬೆಳೆಸ್ಕೋಬೋದು. ಇದು ವರ್ಷಕ್ಕೊಂದು ಬಾರಿ ಹೂವನ್ನು ಬಿಡುತ್ತೆ. ಆ ಟೈಮಲ್ಲಿ ನಾವು ಇದಕ್ಕೆ ಪೂಜೆನ ಸಲ್ಲಿಸಬೇಕಾಗುತ್ತೆ. ನಾವು ಸರಿಯಾದ ಪೋಷಣೆ ಮಾಡಿದರೆ ಇದು ವರ್ಷದಲ್ಲಿ ಹಲವು ಬಾರಿ ಹೂ ಬಿಡೋದನ್ನು ನಾವು ನೋಡ್ಬೋದು. ಸರಿಯಾದ ಪೋಷಣೆ ಇರಬೇಕಷ್ಟೆ. ಈ ಬ್ರಹ್ಮಕಮಲ ದೇವಲೋಕದ ಪುಷ್ಪ ಅಂತ ಹೇಳಿದ್ನಲ್ಲ, ಇದನ್ನು ನಾವು ಪುರಾಣಗಳಲ್ಲಿ ಶಿವ ವಿಘ್ನೇಶ್ವರನಿಗೆ ಆನೆ ತಲೆನ ಇಡಬೇಕಾದ್ರೆ ಈ ಪುಷ್ಪದ ರಸದಿಂದ ಲೇಪನ ಮಾಡಿ ಆನೆ ತಲೆಯನ್ನು ಜೋಡಿಸಲಾಗಿದೆ ಅಂತ ಹೇಳಲಾಗುತ್ತೆ. ಮತ್ತು ಇದಕ್ಕೆ ನಾವು ನೈಟ್ ಟೈಮಲ್ಲೇ ಬಿಡೋದ್ರಿಂದ ಯಾವ ಟೈಮಲ್ಲಿ ಬಿಡುತ್ತೆ ನೋಡ್ಕೊಂಡಿದ್ದು ಅವತ್ತು ಇದಕ್ಕೆ ಪೂಜೆನ ಸಲ್ಲಿಸ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಇದನ್ನು ನಾವು ನಮ್ಮ ಬೀರೂನಲ್ಲಾದರೂ ಇಡ್ಬೋದು. ಇಲ್ಲ ನಾವು ಕೀಳೋದಿಲ್ಲ ಅಂದರೆ ಅಲ್ಲೇ ಗಿಡದಲ್ಲೇ ಬಿಟ್ಟು ಅದನ್ನು ಭಕ್ತಿ ಭಾವದಿಂದ ನೋಡಿ ಪೂಜೆನ ಸಲ್ಲಿಸಬೇಕಾಗತ್ತೆ. ಈ ಪುಷ್ಪ ಬಿಟ್ಟಾಗ ಕೆಲವೊಂದು ಭಾಗಗಳಲ್ಲಿ ತುಂಬ ವಿಜೃಂಭಣೆಯಿಂದ ಇದನ್ನು ಪೂಜೆನ ಸಲ್ಲಿಸ್ತಾರೆ. ಆರತಿ ಬೆಳಗೋದಿರ್ಬೋದು, ಅದಕ್ಕೆ ಹುಡಿ ತುಂಬೋದು ಆಗಲಿ, ಮತ್ತು ಊಟಕ್ಕೆ ಕೂಡ ಅವತ್ತು ನೈವೇದ್ಯನ ಮಾಡಿ ಅದಕ್ಕೆ ಊಟ ಕೂಡ ಹಾಕ್ಸೋ ಪದ್ಧತಿ ಕೆಲವೊಂದು ಕಡೆ ಇದೆ. ನಾವು ಸ್ವಲ್ಪ ಸಿಂಪಲ್ಲಾಗಿಯೇ ಈ ಪೂಜೆ ಮಾಡ್ತೀವಿ. 10:30-11 ಗಂಟೆ ಟೈಮಲ್ಲಿ ಮಾತ್ರ ಇದು ಹರಳೋದ್ರಿಂದ ನಾವು ನೋಡಿದ್ದು ಇದಕ್ಕೆ ಪೂಜೆನ ಮಾಡ್ತಿರ್ತೀವಿ. ವರ್ಷ ನಮ್ಮ ಮನೇಲಂತೂ ಈ ಪುಷ್ಪ ಬಿಟ್ಟೇ ಬಿಡುತ್ತೆ. ಇದು ಯಾರು ಅದೃಷ್ಟವಂತರು ಅವ್ರ ಮನೆಯಲ್ಲಿ ಈ ಪುಷ್ಪ ಬಿಡುತ್ತೆ ಅಂತ ಹೇಳಲಾಗುತ್ತೆ. ಅದಕ್ಕೆ ನಮಗೂ ಕೂಡ ಸ್ವಲ್ಪ ಖುಷಿ ಇದೆ. ಈ ಯಾವುದೇ ಪ್ಲ್ಯಾಂಟ್ ಆದರೂ ಕೂಡ ನಾವು ಪೂಜಿಸಲ್ಪಡುತ್ತೆ ಅನ್ನೋದಾದರೆ ಅದರಲ್ಲಿ ಔಷಧೀಯ ಗುಣ ಇದ್ದೇ ಇರುತ್ತೆ. ಹಾಗೆ ಈ ಸಸ್ಯದಲ್ಲೂ ಕೂಡ ಔಷಧೀಯ ಗುಣ ಇರೋದರಿಂದ ಈ ಹೂವನ್ನು ಗಣೇಶನ ತಲೆನಲ್ಲೇ ಇಡಬೇಕಾದ್ರೆ ಇದನ್ನು ಲೇಪಿಸಿದ್ರು ಅಂತ ಹೇಳಿದ್ನಲ್ಲ, ಅಷ್ಟು ಔಷಧೀಯ ಗುಣ ಇದು ಇರೋದ್ರಿಂದನೇ ಇದನ್ನು ಎಲ್ಲರೂ ದೈವಿಕ ಭಾವನೆಯಿಂದ ನೋಡಲಾಗುತ್ತೆ. ಹಾಗೆ ನಾವು ತುಳಸಿ ಕೂಡ ಪೂಜೆ ಮಾಡ್ತೀವಲ್ಲ, ಅದರಲ್ಲಿ ಕೂಡ ಎಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಹಾಗೆಯೇ ಇದು ಕೂಡ ನೋಡಿ, ಈಗ ನೈಟ್ ಟೈಮ್ ನಮ್ಮ ಮನೆ ಹತ್ರ ಬಿಟ್ಟಿರೋದು. ಅದು ಪುಷ್ಪ ಅರಳಿದಾಗ ನಮಗೊಂದು ಖುಷಿ ಇರುತ್ತೆ. ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ಫ್ಲವರ್ ನೋಡಿಬಿಟ್ರೆ ದೈವಿ ಕಳೆ ಅದರಲ್ಲಿ ಇರುತ್ತೆ. ಅದಕ್ಕೆ ಹೇಳೋದು ಲಕ್ಷ್ಮಿ ಮತ್ತು ಬ್ರಹ್ಮದೇವರು ವಾಸ ಮಾಡಿರ್ತಾರೆ ಅದರಲ್ಲಿ ಅಂತ. ನಾನು ಕೂಡ ಹಾಗೆ ಒಂದು ಸಿಂಪಲಾಗಿ ಪೂಜೆನ ಮಾಡಿದೆ. ಈ ಬ್ರಹ್ಮಕಮಲನ ಅಶ್ವಿನಿ ನಕ್ಷತ್ರ ಮತ್ತು ಸೋಮವಾರದ ದಿನ ನೆಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಬೆಳೆಸೋದಿದ್ರೆ ಆ ಟೈಮಲ್ಲಿ ಬೆಳೆಸ್ಬೋದು. ಹಾಗೆ ಪೂಜೆ ಮಾಡಬೇಕಾದ್ರೆ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರೋದ್ರಿಂದ, ಹಾಗೆ ಲಕ್ಷ್ಮೀ ದೇವಿನೂ ಇರೋದ್ರಿಂದ ನಿಮಗೆ ಬೇಕಾಗಿರೋ ಮಂತ್ರಗಳನ್ನ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳನ್ನ ಹೇಳ್ಬಿಟ್ಟು ಪೂಜೆನ ಸಲ್ಲಿಸ್ಬೋದು. ಹಾಗೆ ನಿಮ್ಮ ಮನಸ್ಸಿನಲ್ಲಿರೋ ಕೋರಿಕೆನ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಇದ್ರ ಮುಂದೆ ಹೇಳ್ಬಿಟ್ಟು ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಹಾಗೆಯೇ ಈ ಬ್ರಹ್ಮಕಮಲದ ಪುಷ್ಪಗಳು ಜುಲೈ ತಿಂಗಳು ಅಂದರೆ ಗುರುಪೂರ್ಣಿಮೆ ಹತ್ತತ್ರನೇ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಟೈಮಲ್ಲೇ ಇವು ಬೆಳೆಯುತ್ತೆ ನೋಡಿ. ಅಬ್ಸರ್ವ್ ಮಾಡಿರ್ಬೋದು ನೀವು. ಇದು ಗುರುವಿಗೆ ಸಂಬಂಧಪಟ್ಟಿದ್ದು. ಅಂದರೆ ದೇವಾನುದೇವತೆಗಳೆಲ್ಲ ನೆಲೆಸಿರುವಂಥ ಈ ಪುಷ್ಪನ ನಾವು ಪೂಜೆ ಮಾಡಿ ನಮ್ಮ ಮನಸ್ಸಲ್ಲಿರೋದನ್ನು ಪ್ರಾರ್ಥನೆ ಮಾಡಿದರೆ ಈಡೇರೋದ್ರಲ್ಲಿ ಖಂಡಿತ ಯಾವುದೇ ಅನುಮಾನ ಬೇಡ. ಈ ಪುಷ್ಪ ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂತ, ಎಷ್ಟು ತೇಜಸ್ಸಿಂದ ಕೂಡಿರುತ್ತೆ ಅಂದರೆ ಆ ಫ್ಲವರ್ ಅರಳಿದಾಗ ನೀವು ನೋಡಿದರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ತಮ್ಮ ಮನೆ ಮುಂದೆ ಪಾಟಲ್ಲಿ ಒಂದೊಂದೇ ಎಲೆನ ನೆಟ್ಟರೆ ಸಾಕು, ಇಷ್ಟೊಂದು ಹೂಗಳನ್ನ ನಾವು ನೋಡ್ಬೋದು. ಆ ಹೂ ಎಲ್ಲಿ ಬೆಳೆಯುತ್ತೆ ಅವರೇ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಎಲ್ಲರೂ ಮನೆ ಮುಂದೆನೂ ಈ ಫ್ಲವರ್ನ ಬೆಳೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸುಧಾಸ್ ರೆಸಿಪಿ ಕ್ರಿಯೇಷನ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.